ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನೀವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ನೀವು ನನ್ನನ್ನು ಫಾಲೋ ಮಾಡೋರಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಇವಾಗ ಅನಿಸಿರ್ಬೋದು ಇದು ನಾನು ಎಲ್ಲಿದ್ದೇನೆ ಅಂತ ಹೇಳಿ. ಹೌದು, ನಾನು ನನ್ನ ಮನೆಯಲ್ಲಿಲ್ಲ. ಆ್ಯಕ್ಚುಲಿ ನಾನು ನನ್ನ ಪೇರೆಂಟ್ಸ್ ಮನೆಗೆ ಬಂದಿದ್ದೇನೆ. ಸರಿ, ವಿಡಿಯೋ ಶುರು ಮಾಡೋ ಮುಂಚೆ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಬನ್ನಿ ಇನ್ನು ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳಿದಾಗೆ ನಾನಿವಾಗ ನನ್ನ ಪೇರೆಂಟ್ಸ್ ಮನೇಲಿದ್ದೇನೆ. ಪ್ರತಿ ಸಲ ನಾನು ಅಮ್ಮನ ಮನೆಗೆ ಬಂದಾಗ ಕ್ಲೀನಿಂಗ್ ಮಾಡೋದಂತೂ ನನ್ನ ಡಿಪಾರ್ಟ್ಮೆಂಟ್. ಮನೆಯನ್ನಂತೂ ಅಮ್ಮ ಹಾಗೂ ಪಪ್ಪ ಇಬ್ಬರೂ ಕೂಡ ಕ್ಲೀನಾಗಿ ಇಟ್ಕೊಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಅವರಿಗೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ವಯಸ್ಸಾಗ್ತಾ ಇದ್ದ ಹಾಗೆ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೂ ಆಗೋದಿಲ್ಲ. ಹಾಗಾಗಿ ನಾನು ಬಂದಾಗ ಇಲ್ಲಿ ಒಂದು ಥರೋ ಕ್ಲೀನಿಂಗನ್ನಂತೂ ಖಂಡಿತವಾಗಿಯೂ ಮಾಡ್ತೇನೆ. ಹಾಗೆ ಎಲ್ಲ ಕಡೆಯಲ್ಲೂ ಡಸ್ಟ್ ಎಲ್ಲ ಕೂತ್ಕೊಂಡಿತ್ತು. ಹಾಗಾಗಿ ನಾನು ಎಲ್ಲ ಕಡೆಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಟಿ ವಿ ಯೂನಿಟನ್ನು ಎಲ್ಲ ಕ್ಲೀನ್ ಮಾಡಿ ಅಲ್ಲಿದ್ದ ಕೆಲವೊಂದು ವಸ್ತುಗಳನ್ನೆಲ್ಲ ಡಿಕ್ಲಟರ್ ಮಾಡಿದ್ದೇನೆ. ಇನ್ನು ನಾನು ಲಿವಿಂಗ್ ರೂಮ್ನ ಈಗ ಫ್ಯಾನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನನ್ನ ಕ್ಲೀನಿಂಗ್ ಅಂತೂ 2 ದಿವಸ ಮುಂಚೆನೇ ಶುರುವಾಗಿತ್ತು. ನಾನು ವಿಡಿಯೋ ಶೂಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಮಾಡಿದೆ. ಯಾಕಂದರೆ ನಾನು ಟ್ರೈಪಾಡ್ ತರಲಿಕ್ಕೆ ಮರೆತು ಹೋದೆ. ಹಾಗಾಗಿ ನನಗೆ ಶೂಟ್ ಮಾಡಲಿಕ್ಕೆ ಹೇಗೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ನನ್ನ ಮಗಳು ನನ್ನ ಹೆಲ್ಪಿಗೆ ಬಂದಳು. ಹಾಗಾಗಿ ಸ್ವಲ್ಪ ಆರ್ಗನೈಸೇಷನ್ ಅಂತೂ ನಾನು ಆಲ್ರೆಡಿ ಮಾಡಿದ್ದೆ. ಮತ್ತು ಕೆಲವೊಂಚೂರು ಕ್ಲೀನಿಂಗ್ ವರ್ಕ್ ಇತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇನ್ನು ಎಲ್ಲ ಕಡೆಯಲ್ಲಿ ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಕಾಟನ್ ಕ್ಲಾತನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಕ್ಲೀನಿಂಗಿಗೆ ಯಾವುದಾದ್ರೂ ಲಿಕ್ವಿಡ್ ಅಂತ ಹೇಳಿದರೆ ನಾನು ಖಾಲಿ ಸೋಪ್ ಲಿಕ್ವಿಡನ್ನು ಯೂಸ್ ಮಾಡ್ತಾ ಇದ್ದೇನೆ. ಲಿವಿಂಗ್ ರೂಮ್ ಎಲ್ಲ ಕ್ಲೀನ್ ಆದಮೇಲೆ ಇಲ್ಲಿ ನೋಡಿ ಈ ಬಾಲ್ಕನಿಲಿ ಎಷ್ಟೊಂದು ಕ್ಲಟರ್ ಇದೆ ಅಂತ ಎಲ್ಲವನ್ನು ಒಂದೊಂದು ಕಡೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಈ ಮಕ್ಕಳು ಟಾಯ್ಸಲ್ಲಿ ಆಡೋದು ಅಂತ ಹೇಳಿ ಅಲ್ಲಿ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾನೀಗ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇನ್ನು ಎಲ್ಲ ಕ್ಲೀನಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಇದು ತುಂಬ ವಿಡಿಯೋ ಲೆಂತಿಯಾಗಿ ಹೋಗ್ತದೆ. ಒಂದು ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ದಾಗೆ ಆ ಥಿಂಗ್ಸನ್ನು ಇಡಲಿಕ್ಕೆ ಇನ್ನೊಂದು ಬಾಲ್ಕನಿಗೆ ಬಂದೆ. ನೋಡಿ, ಅಲ್ಲಿ ಈ ವಿಂಡೋದ ರೈಲಿಂಗ್ ಏನಿದೆ ಅದರಲ್ಲಿ ತುಂಬಾ ಧೂಳು ಕೂತ್ಕೊಂಡಿತ್ತು. ಮೊದಲಿಗೆ ಒಂದು ಬಟ್ಟೆಯಿಂದ ನಾನು ಅದನ್ನು ಒರೆಸ್ಲಿಕ್ಕೆ ನೋಡಿದೆ. ಆಮೇಲೆ ಒಂದು ಬ್ರಷ್ ತಗೊಂಡು ಅದರೊಳಗೆ ಕೂತ್ಕೊಂಡಿರುವಂಥ ಎಲ್ಲ ಧೂಳನ್ನು ನಾನು ಈ ಥರ ಬ್ರಷ್ ಮಾಡಿ ತೆಗಿತಾ ಇದ್ದೇನೆ. ಇಲ್ಲಿ ನನ್ನ ಹತ್ರ ಬೇಕಾದ ಟೂಲ್ಸ್ ಆಗಲಿ ದೊಡ್ಡ ದೊಡ್ಡ ಬ್ರಷ್ ಆಗಲಿ ಇರಲಿಲ್ಲ. ಹಾಗಾಗಿ ಇದ್ದ ವಸ್ತುಗಳಿಂದಲೇ ನಾನಿಲ್ಲಿ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಇದರಲ್ಲಿ ನೀರು ಹಾಕಿಬಿಟ್ಟು ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ ರೈಲಿಂಗ್ ಕ್ಲೀನಿಂಗ್ ಮಾಡಲಿಕ್ಕೆ ಬೇರೆ ಬೇರೆ ವೆರೈಟಿಯ ನೀವು ಟೂಲ್ಸ್ಗಳನ್ನು ಯೂಸ್ ಮಾಡಬಹುದು. ಬಟ್ ನಾನು ನನ್ನ ಮನೇಲಿ ಒಂದು ಬ್ರಷ್ ಇದೆ, ಅದರಿಂದಲೇ ರೈಲಿಂಗ್ಸನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ತುಂಬ ಸುಲಭವಾಗಿ ಅದು ಕ್ಲೀನ್ ಕೂಡ ಆಗ್ತದೆ. ಎಲ್ಲ ಕಡೆ ಕ್ಲೀನಿಂಗ್ ಆಗಿ ಧೂಳನ್ನೆಲ್ಲ ಗುಡಿಸಿಬಿಟ್ಟು ಇವಾಗ ನಾನು ನೆಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಮನೆಯಲ್ಲಿ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಇದ್ದ ಕಾರಣ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾಗ ತುಂಬಾ ಧೂಳು ಬರ್ತಾ ಇತ್ತು. ಆದರೆ ಈಗ ಸ್ವಲ್ಪ ಬೆಟರ್ ಅನಿಸ್ತದೆ. ಯಾಕಂತ ಹೇಳಿದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದೋಗಿದೆ. ಇನ್ನು ಈ ಬಾಲ್ಕನಿಯಲ್ಲಿ ಇದ್ದ ಟಾಯ್ಸನ್ನೆಲ್ಲ ನನ್ನ ಮಗ ಆಡ್ತಾ ಇದ್ದ. ಹಾಗಾಗಿ ಎಲ್ಲವನ್ನು ನಾನು ಇವಾಗ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಇಲ್ಲಿ ನಾನು ಈ ಟ್ರಂಕನ್ನು ಇಡ್ತಾ ಇದ್ದೇನೆ. ಇದರ ಅಡಿಯಲ್ಲಿ ನಾನು ವೀಲ್ ಹಾಕಿದ ಕಾರಣ ಇದನ್ನು ಮೂವ್ ಮಾಡಲಿಕ್ಕೆ ತುಂಬಾ ಸುಲಭ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಬೆಡ್ಶೀಟ್ಗಳನ್ನು ನಾನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನೊಂದು 2 ಇಯರ್ಸ್ ಮುಂಚೆ ಮೇಕ್ ಓವರ್ ಕೂಡ ಕೊಟ್ಟಿದ್ದೆ. ಇನ್ನು ಈ ಬಾಲ್ಕನಿ ಕಾರ್ನರಲ್ಲಿ ಈ ಥರ ಒಂದು ಶೆಲ್ಫ್ ಇದೆ. ಮುಂಚೆ ನನ್ನ ಪಪ್ಪ ಇದರಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಡ್ತಾಯಿದ್ರು. ಇವಾಗ ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅಂಥೇಳಿ ಎಲ್ಲ ಪ್ಲ್ಯಾಂಟ್ಸ್ಗಳನ್ನು ತೆಗೆದುಬಿಟ್ಟಿದ್ದಾರೆ. ಇಲ್ಲಿ ನಾನು ಕೆಲವೊಂದು ಮಕ್ಕಳ ಟಾಯ್ಸನ್ನು ಇಟ್ಟು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಆದಷ್ಟು ಕಡಿಮೆ ವಸ್ತುಗಳನ್ನು ಇಟ್ಬಿಟ್ಟು ಇಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ನನ್ನ ಪೇರೆಂಟ್ಸಿಗೆ ಕ್ಲೀನ್ ಮಾಡಲಿಕ್ಕಂತೂ ತುಂಬ ಕಷ್ಟ ಆಗುತ್ತೆ. ಅದು ಅಲ್ಲದೆ ಈ ಥರ ಟಾಯ್ಸ್ ಮೇಲೆ ಆಗಲಿ ಯಾವುದೇ ವಸ್ತುಗಳ ಮೇಲೆ ಧೂಳು ಕೂತ್ಕೊಂಡಿದ್ರೆ ಇದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಒಂದು ಬಾಲ್ಕನಿ ಆಲ್ಮೋಸ್ಟ್ ಆರ್ಗನೈಸ್ ಆಗ್ತಾ ಇದ್ದ ಹಾಗೆ ಎಲ್ಲ ವಸ್ತುಗಳನ್ನು ಇನ್ನೊಂದು ಬಾಲ್ಕನಿಗೆ ನಾನು ಶಿಫ್ಟ್ ಮಾಡಿದ್ದೆ. ಇಲ್ಲಿ ತುಂಬ ವಸ್ತುಗಳು ಕ್ಲಟರ್ ಆಗಿದ್ದವು, ಅದನ್ನೆಲ್ಲ ನಾನು ಡಿಕ್ಲಟರ್ ಮಾಡಿದ್ದೇನೆ. ಇನ್ನು ಇಲ್ಲಿ ನೋಡಿ, ನಾನೊಂದು ಕಾರ್ಡ್ಬೋರ್ಡ್ ಬಾಕ್ಸ್ ಯೂಸ್ ಮಾಡಿ ಕೆಲವೊಂದು ವಸ್ತುಗಳನ್ನು ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಈ ವಾಲಲ್ಲಿ ನೀವೊಂದು ಶೆಲ್ಫ್ ನೋಡಿರ್ಬೋದು. ಇದು DIY ಶೆಲ್ಫ್. ಇದು ನನ್ನ ಪಪ್ಪನೇ ಮಾಡಿರೋದು. ಇದರಲ್ಲಿ ನಾನು ಈ ಲೈಟಿಂಗ್ ಅಂತ ಹೇಳಿದರೆ ದೀಪಾವಳಿಗೆ ಯೂಸ್ ಮಾಡುವಂಥ ಕೆಲವೊಂದು ಲೈಟಿಂಗ್ ವಸ್ತುಗಳನ್ನು ಇದರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಕೆಳಗಿನ ಶೆಲ್ಫಲ್ಲಿ ಕೂಡ ಈ ಥರ ಬಾಕ್ಸಲ್ಲಿ ನಾನು ವಸ್ತುಗಳನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇನ್ನು ಇಲ್ಲೊಂದು ಪ್ಲಾಸ್ಟಿಕ್ ಬಾಸ್ಕೆಟನ್ನು ತಗೊಂಡಿದ್ದೇನೆ. ಇದರಲ್ಲಿ ನನ್ನ ಪೇರೆಂಟ್ಸ್ ಯೂಸ್ ಮಾಡುವಂಥ ಆಯಿಲ್ ಇರ್ಬೋದು ಅಥವಾ ವಿಕ್ಸ್ ಇರಬಹುದು, ಇನ್ನು ಐ ಡ್ರಾಪ್ ಇರ್ಬೋದು. ಇದನ್ನೆಲ್ಲ ಇದರಲ್ಲಿ ನಾನು ಆರ್ಗನೈಸ್ ಮಾಡಿ ಇಟ್ಟರೆ ಅವರಿಗೆ ಕೂಡ ತುಂಬ ಹ್ಯಾಂಡಿಯಾಗಿರುತ್ತೆ. ಇದನ್ನು ಕೂಡ ನಾನು ನನ್ನ ಪಪ್ಪನೇ ಮಾಡಿರುವಂಥ ಒಂದು DIY ಶೆಲ್ಫಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ.
ಹೀಗೆ ಎಲ್ಲ ಮೆಡಿಸಿನ್ಗಳನ್ನು ನಾನು ಇದೇ ಟ್ರೇಯಲ್ಲಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಇದೇ DIY ಮಾಡಿರುವಂಥ ಮತ್ತೊಂದು ಶೆಲ್ಫ್. ಪ್ರತಿಯೊಂದು ವಸ್ತುವನ್ನು ಈ ಥರ ನಾವು ಬಾಸ್ಕೆಟ್ ಅಥವಾ ಬಾಕ್ಸನ್ನು ಯೂಸ್ ಮಾಡಿ ಆರ್ಗನೈಸ್ ಮಾಡಿದರೆ ಎಲ್ಲ ವಸ್ತುಗಳು ನೀಟಾಗಿ ಅರೇಂಜ್ ಆಗಿರುತ್ತೆ. ಒಂದು ಶೆಲ್ಫನ್ನು ಆರ್ಗನೈಸ್ ಮಾಡಿ ಇಟ್ಟಾಯಿತು. ಈ ಶೆಲ್ಫಲ್ಲಿ ನೋಡಿ ಬೇರೆ ಬೇರೆ ಬಾಕ್ಸಲ್ಲಿ ಬೇರೆ ಬೇರೆ ಐಟಮನ್ನು ಹಾಕಿಟ್ಟಿದ್ದೇನೆ. ಇದರಲ್ಲಿ ಸ್ಟಿಚಿಂಗ್ ನೂಲಿರ್ಬೋದು, ಮತ್ತು ಪೆಡಿಕ್ಯೂರ್ ಐಟಮ್ ಇರ್ಬೋದು, ಮತ್ತು ಫಸ್ಟ್ ಏಡ್ ಇರ್ಬೋದು, ಮತ್ತು ಕೆಲವೊಂದು ಸೀಡ್ಸನ್ನು ಪಾಪ ಕಲೆಕ್ಟ್ ಮಾಡಿರುವಂಥದ್ದು ಕೂಡ ಇಲ್ಲಿ ಇದೆ. ಇನ್ನು ಕೊನೆಯದಾಗಿ ಈ ಲಿವಿಂಗ್ ರೂಮಲ್ಲಿ ಈ ಹ್ಯಾಂಗಿಂಗ್ ಲ್ಯಾಂಪನ್ನು ನಾನು ಆವಾಗ ಕ್ಲೀನ್ ಮಾಡಲಿಕ್ಕೆ ತೆಗೆದಿದ್ದೆ, ಅದರ ವಿಡಿಯೋ ಮಿಸ್ ಆಯಿತು. ಅದನ್ನು ನಾನಿಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೇನೆ. ಸೊ ಫೈನಲಿ ನೋಡೋಣ ನಾನೇನೆಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೇನಂತ. ಈ ಒಂದು ಬಾಲ್ಕನಿಯಲ್ಲಿ ನಾನು ಈ ಥರ ವಸ್ತುಗಳನ್ನು ಎಲ್ಲ ಜೋಡಿಸಿ ಇಟ್ಟಿದ್ದೇನೆ. ಈ ದೊಡ್ಡ ಟಾಯ್ಸ್ ಅಂದರೆ ಈ ಟ್ರಕ್, ಜೀಪ್ ಎಲ್ಲ ಇದೆಲ್ಲ ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಸಣ್ಣ ಟಾಯ್ಸನ್ನೆಲ್ಲ ಈ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಕೂಡ ನಾನು ಹಾಕಿಟ್ಟಿದ್ದೇನೆ. ಇನ್ನು ಈ ಬ್ರೀಫ್ ಕೇಸಲ್ಲಿ ನನ್ನ ಪಪ್ಪನ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ, ಅದನ್ನು ನಾನು ಯಾವುದೂ ಮುಟ್ಲಿಕ್ಕೆ ಹೋಗಲಿಲ್ಲ. ಈ ಎಲ್ಲ ವಸ್ತುಗಳನ್ನು ಮತ್ತು ಹೈಡ್ ಮಾಡಿ ಇಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನನಗೆ ಯಾವುದೇ ಐಡಿಯಾ ಇವಾಗ ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಯಾವಾಗಾದರೂ ಇನ್ನೂ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿ ಇಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಕೆಲಸ ಆಗಿ ಸುಸ್ತಾಗ್ತಾ ಇದ್ದ ಹಾಗೆ ಇಲ್ಲಿ ನೋಡಿ ಇವಾಗ ಮಳೆ ಬರ್ತಾ ಇದೆ. ಕ್ಲೈಮೇಟ್ ಕೂಡ ನಿಧಾನವಾಗಿ ಕೂಲ್ ಆಗ್ತಾ ಇದೆ. ಇನ್ನು ಎಲ್ಲವನ್ನು ನಾನು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಲಿವಿಂಗ್ ರೂಮಲ್ಲಿ ತುಂಬಾ ವಸ್ತುಗಳಿದ್ದವು. ಎಲ್ಲವನ್ನು ನಾನು ಕ್ಲೀನ್ ಮಾಡಿ ಬೇರೆ ಕಡೆಗೆ ನಾನು ಶಿಫ್ಟ್ ಮಾಡಿದ್ದೇನೆ. ಆದಷ್ಟು ಕೆಲವೊಂದು ವಸ್ತುಗಳಿಂದ ನಾನು ಇದನ್ನು ಡೆಕೋರೇಟ್ ಮಾಡಿ ಇಟ್ಟಿದ್ದೇನೆ. ಲಿವಿಂಗ್ ರೂಮಲ್ಲಿ ಇನ್ನೂ ಸ್ವಲ್ಪ ಆರ್ಗನೈಸೇಷನ್ ಬಾಕಿ ಇದೆ. ಅದನ್ನು ನಾನು ನಿಮ್ಮ ಜೊತೆ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೋಡೋಣ, ಸಾಧ್ಯವಾದಲ್ಲಿ ನಿಮ್ಮೊಂದಿಗೆ ನಾನು ಖಂಡಿತವಾಗಿಯೂ ಅದನ್ನು ಶೇರ್ ಮಾಡ್ತೇನೆ. ಹೀಗೆ ನಾನು ನನ್ನ ಅಮ್ಮನ ಮನೆಗೆ ಬಂದಾಗಂತೂ ಈ ಕ್ಲೀನಿಂಗ್ ಪ್ರೋಸೆಸ್ ಅಂತೂ ಖಂಡಿತವಾಗಿಯೂ ಮಾಡೇ ಮಾಡ್ತೇನೆ. ಇನ್ನು ನೋಡಿ, ಇಲ್ಲಿ ಕೂಡ ಈ ಬಾಲ್ಕನಿ ಕೂಡ ನಾನು ಎಲ್ಲ ವಸ್ತುಗಳನ್ನು ತೆಗೆದುಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಮಕ್ಕಳು ಇವಾಗ ಆಡ್ತಾ ಇರುವ ಕಾರಣ ಕೆಲವೊಂದು ಟಾಯ್ಸನ್ನು ಇಲ್ಲೇ ಬಿಟ್ಬಿಟ್ಟಿದ್ದೇನೆ. ಇನ್ನು ಈ ಕಡೆ ಕೂಡ ಎಲ್ಲ ವಸ್ತುಗಳು ಆರ್ಗನೈಸ್ ಆಗಿ ಕಾಣಿಸ್ತಾ ಇದೆ. ಇನ್ನು ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ನಿಮ್ಮನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.